ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಸ್ಟೆಕ್ ಅನ್ನುವಂತಹ ಕಂಪನಿ ಶೇರ್ನ ಅನಲೈಸ್ ಮಾಡೋಣ. ಸೊ ಕಂಪನಿ ಶೇರ್ ಅನಾಲಿಸಿಸ್ಗಿಂತ ಮುಂಚೆ ಕಂಪನಿ ಏನು ಮಾಡುತ್ತೆ, ಎಲ್ಲಿಂದ ರೆವೆನ್ಯೂ ಜನರೇಟ್ ಮಾಡುತ್ತೆ ಅನ್ನುವಂತಹ ಮಾಹಿತಿನ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ಈ ಒಂದು ಕಂಪನಿ 1982 ಅಂದರೆ 1982ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇದೊಂದು ಸಾಫ್ಟ್ವೇರ್ ಪ್ರೊವೈಡಿಂಗ್ ಕಂಪನಿ ಆಗಿರುತ್ತೆ. ಐ ಟಿ ಇಂಡಸ್ಟ್ರಿನಲ್ಲಿ ಸುಮಾರು 40 ವರ್ಷಗಳಿಂದ ಈ ಒಂದು ಕಂಪನಿ ಇದೆ. ಐ ಟಿ ಸೊಲ್ಯೂಷನ್ ಪ್ರೊವೈಡರ್ ಆಗಿ ಗುರುತಿಸ್ಕೊಂಡಿದೆ. ಸೊ ಏನೇನು ಆಫರ್ ಮಾಡುತ್ತೆ ಇದು? ಈ ಒಂದು ಕಂಪನಿ ಅಪ್ಲಿಕೇಶನ್ ಡೆವಲಪ್ಮೆಂಟು, ಅಪ್ಲಿಕೇಶನ್ ಮೇಂಟೆನೆನ್ಸು, ಸಪೋರ್ಟ್, ಅಪ್ಲಿಕೇಶನ್ ಅಂದರೆ ಆ್ಯಪ್ಗಳು ಬರುತ್ತಲ್ಲ, ಸಾಫ್ಟ್ವೇರ್ಗಳು ಬರುತ್ತಲ್ಲ, ಅದನ್ನು ಡೆವಲಪ್ ಮಾಡಿ ಸೇಲ್ ಮಾಡುತ್ತೆ. ಸೊ ಯಾರ್ಯಾರಿಗೆ ಸೇಲ್ ಮಾಡುತ್ತೆ? ಗೌರ್ಮೆಂಟ್ ಆರ್ಗನೈಸೇಷನ್ಸು, ಪ್ರೈವೇಟ್ ಆರ್ಗನೈಸೇಷನ್ಸು, ಹೀಗೆ ಹಲವಾರು ಆರ್ಗನೈಸೇಷನ್ಸ್ಗಳಿಗೆ ಈ ಒಂದು ಕಂಪನಿ ಸಾಫ್ಟ್ವೇರ್ಗಳನ್ನ ಸೇಲ್ ಮಾಡುತ್ತೆ. ಬರೀ ಸಾಫ್ಟ್ವೇರಾ ಅಲ್ಲ, ERP, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಎಂಟರ್ಪ್ರೈಸ್ ERP ಸಾಫ್ಟ್ವೇರ್ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಈ ಡಿಮಾರ್ಟು, ಹಾಗೆ ಹಲವಾರು ಕಂಪನಿಗಳು ಅವರ ಒಂದು ಪ್ರೊಕ್ಯೂರ್ಮೆಂಟ್ ಸರ್ವಿಸ್ ಇರುತ್ತಲ್ಲ, ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೆ ERP ಸೊಲ್ಯೂಷನ್ನು, ಹಾಗೆ ಡೇಟಾ ಎಂಟ್ರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ERP ಸೊಲ್ಯೂಷನ್. ಹಾಗೆ ಕ್ಲೌಡ್ ಮೈಗ್ರೇಷನು, ಕ್ಲೌಡಲ್ಲೂ ಇದೆ ಒಂದು ಕಂಪನಿ. ಹಾಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಆ್ಯಂಡ್ ಅನಾಲಿಟಿಕ್ಸು, ಡೇಟಾ ಅನಾಲಿಟಿಕ್ಸಲ್ಲೂ ವರ್ಕ್ ಮಾಡುತ್ತೆ ಒಂದು ಕಂಪನಿ. ಹಾಗೆ ಅಶ್ಯೂರೆನ್ಸ್ ಟೆಸ್ಟಿಂಗು, ಹೀಗೆ ಹಲವಾರು ಐ ಟಿ ಸಾಫ್ಟ್ವೇರ್ ಪ್ರೊವೈಡಿಂಗ್ ಸೊಲ್ಯೂಷನ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದೆ ಈ ಒಂದು ಕಂಪನಿ. ಸೊ ಇದರ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದ್ರೆ, ಗೌರ್ಮೆಂಟಿಂದ ಹತ್ತಿರ 38% ರೆವೆನ್ಯೂ ಬರುತ್ತೆ. ಸೊ ಎಲ್ಲಿಂದ ಬರುತ್ತೆ? ಇಂಡಸ್ಟ್ರೀಸ್ ನೋಡ್ಬೋದು ನೀವು, ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಗೌರ್ಮೆಂಟ್ ಅಂತ ಇದೆ. ಸೊ ಪಬ್ಲಿಕ್ ಸೆಕ್ಟರ್ ಮತ್ತು ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ 38% ರೆವೆನ್ಯೂ ಬರುತ್ತೆ. ಆಮೇಲೆ ಹೆಲ್ತ್ ಕೇರ್ ಅಂತ ಇದೆ ನೋಡಿ, ಇದೆರಡು ಮೇಜರ್ ರೆವೆನ್ಯೂ ಪ್ರೊವೈಡಿಂಗ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ಗೌರ್ಮೆಂಟಿಂದ 38%, ಹೆಲ್ತ್ ಕೇರಿಂದ ಹತ್ತಿರ 23% ರೆವೆನ್ಯೂ ಬರುತ್ತೆ. ಅದಾದಮೇಲೆ ಹೆಲ್ತ್ ಕೇರ್ ಆದಮೇಲೆ ರಿಟೇಲ್ ಬರುತ್ತೆ, ರಿಟೇಲ್ ಆ್ಯಂಡ್ ಕನ್ಸ್ಯೂಮರು, ಅದರಿಂದ 15%, ಮ್ಯಾನುಫ್ಯಾಕ್ಚರಿಂಗ ಹತ್ತಿರ ಒಂದು 14% ಬರುತ್ತೆ. ಹಾಗೆ ಫಿನಾನ್ಷಿಯಲ್ ಸರ್ವಿಸಿಂದ 11% ರೆವೆನ್ಯೂ ಬರುತ್ತೆ. ಇದು ಮೇಜರ್ ರೆವೆನ್ಯೂ ಬರುವಂತಹ ಡಿಪಾರ್ಟ್ಮೆಂಟ್ಗಳು, ಇಂಡಸ್ಟ್ರೀಸ್ಗಳು. ಇದಾದ ನಂತರ ಸರ್ವಿಸ್ ವೈಸ್ ಏನು ಮಾಡುತ್ತೆ ಅಂದರೆ, ಡಿಜಿಟಲ್ ಅಪ್ಲಿಕೇಶನ್ ಮತ್ತು ಕ್ಲೌಡಿಂದ 45% ರೆವೆನ್ಯೂ ಬರುತ್ತೆ. ಸೊ ಡಿಜಿಟಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಹಾಗೆ ಕ್ಲೌಡ್ ಸ್ಟೋರೇಜ್, ಅದರಿಂದ 45% ರೆವೆನ್ಯೂ ಬರುತ್ತೆ. ಹಾಗೆ ಒರಾಕಲ್ ಕೇಳಿರ್ತೀರ ಅಲ್ವಾ? ಒರಾಕಲ್ ಅಂದ್ರೆ ಏನು? ಸೊ ಕ್ಲೌಡ್ ಬೇಸ್ಡ್ ಕಂಪನಿ ಅಲ್ವಾ ಒರಾಕಲ್? ಕ್ಲೌಡ್ ಸ್ಟೋರೇಜ್ ಬೇಸ್ಡ್ ಕಂಪನಿ, ಕ್ಲೌಡಲ್ಲೇ ಅದು ಸ್ಟೋರೇಜ್ ಎಲ್ಲ ಮಾಡುತ್ತೆ. ಸೊ ಅದಾದ ನಂತರ ಡಿಜಿಟಲ್ ಕಾಮರ್ಸ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಹಾಗೆ ಆಟೋಮೇಷನ್ ಮತ್ತು AI ಇದರಲ್ಲೂ ಪ್ಲಾಟ್ಫಾರ್ಮಲ್ಲೂ ವರ್ಕ್ ಮಾಡ್ತಾರೆ ಇವರು. ಸೊ ಎಲ್ಲಿಂದ ರೆವಿನ್ಯೂ, ಯಾವ ಕಂಟ್ರಿಯಿಂದ ರೆವಿನ್ಯೂ ಅಂತ ನೋಡೋದಾದ್ರೆ, ಮೇಜರ್ ರೆವಿನ್ಯೂ ಎಲ್ಲಿಂದ ಬರುತ್ತೆ ಗೊತ್ತಾ? ಸೊ ಮೇಜರ್ ಆಗಿ ಈ ಒಂದು ಕಂಪನಿ USA ಮತ್ತು UK ಇಂದ ರೆವಿನ್ಯೂ ಜನರೇಟ್ ಮಾಡುತ್ತೆ. ಸೊ ಇನ್ ಫಿನಾನ್ಷಿಯಲ್ ಇಯರ್ 2022, ಸೊ 2022ರಲ್ಲಿ ಈ ಒಂದು ಕಂಪನಿ UK, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪಿಂದ ಶೇಕಡ 68% ಅಷ್ಟು ರೆವಿನ್ಯೂ ಜನರೇಟ್ ಮಾಡಿದೆ. ಸೊ ಯುರೋಪ್ ಮತ್ತು UK ಇಂದ 68% ರೆವಿನ್ಯೂ ಬಂದಿದೆ. ಸೊ USA ಇಂದ 18%, ಮಿಡಲ್ ಈಸ್ಟ್ ಅಂದರೆ ಅರಬ್ ಕಂಟ್ರೀಸಿಂದ 8.7%, ಹಾಗೆ ಬೇರೆ ಬೇರೆ ದೇಶಗಳಿಂದ 5.6% ರೆವಿನ್ಯೂ ಬಂದಿದೆ. ಇಂಡಿಯಾದಲ್ಲಿ ಮೇಜರ್ ಆಗಿ ಈ ಒಂದು ಕಂಪನಿ ಪ್ರೆಸೆನ್ಸ್ ಇಲ್ಲ. UK ಮತ್ತು UK, USA, ಯುರೋಪ್ ಕಂಟ್ರೀಸ್ಗಳಲ್ಲಿ ಜಾಸ್ತಿ ಪ್ರೆಸೆನ್ಸ್ ಇರುವ ಕಂಪನಿ ಈ ಮಾಸ್ಟೆಕ್ ಅನ್ನುವಂಥ ಕಂಪನಿ. ಇಂಡಿಯಾದಲ್ಲಿ ಇದರ ಪ್ರೆಸೆನ್ಸ್ ಇಲ್ಲ, ಬಟ್ ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇದು. ಓಕೆನಾ? ಸೊ ಇದಾದ ನಂತರ ನಾವು ಇನ್ನೇನು ನೋಡಬೇಕು? ಸೊ ಪಾರ್ಟ್ನರ್ಸ್ ನೋಡ್ಬೋದು. ಒರಾಕಲ್ ಪಾರ್ಟ್ನರ್ ಆಗಿದೆ. ಸೇಲ್ಸ್ ಫೋರ್ಸ್ ಗೊತ್ತು ನಿಮಗೆ, ಸೇಲ್ಸ್ ಫೋರ್ಸ್ ಅದು ಒಂದು ಸಾಫ್ಟ್ವೇರ್ ಪ್ರೊವೈಡರ್. AWS, ಅಮೆಜಾನ್ ವೆಬ್ ಸರ್ವಿಸ್, ಅದು ಕೂಡ ಪಾರ್ಟ್ನರ್ ಆಗಿದೆ. ಮೈಕ್ರೋಸಾಫ್ಟ್ ಪಾರ್ಟ್ನರ್ ಆಗಿದೆ. UiPath ಪಾರ್ಟ್ನರ್ ಆಗಿದೆ. ಸೊ ಹಲವಾರು ಪಾರ್ಟ್ನರ್ಸ್ ಈ ಒಂದು ಕಂಪನಿಗಿದೆ ನೋಡ್ಬೋದು. ಗೌರ್ಮೆಂಟ್, UK, ಟ್ರಾನ್ಸ್ಫಾರ್ಮೇಷನ್, ಸೊ ಕಸ್ಟಮರ್ ಸಕ್ಸಸ್, ನೆಟ್ಫ್ಲಿಕ್ಸ್. ಸೊ ನೋಡಿ, ರೆವಿನ್ಯೂ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಗಿತ್ತು ಕಂಪನಿ ಬಗ್ಗೆ. ಸೊ ಈಗ ನಾವು ಕಂಪನಿಯ ಒಂದು ಶೇರ್ ಅನಾಲಿಸಿಸ್ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡೋಣ. ಸೊ ಈ ಒಂದು ಕಂಪನಿ BSE ಮತ್ತು NSE ಎರಡರಲ್ಲೂ ಲಿಸ್ಟ್ ಆಗಿದೆ. ಸೊ ಮಾರ್ಕೆಟ್ ಕ್ಯಾಪ್ 8,500 ಕೋಟಿ ಇದೆ. ಸ್ಟಾಕ್ ಪಿ ರೇಷಿಯೋ 28 ಇದೆ. ಸೊ ಐಡಿಯಲ್ ವ್ಯಾಲ್ಯೂ 22-30 ಒಳಗಡೆ ಇದೆ. ಸೊ ನಾಟ್ ಅಂಡರ್ ವ್ಯಾಲ್ಯೂಡ್, ನಾಟ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಸೊ ಐಡಿಯಲ್ ಅಲ್ಲಿ ಇದೆ. ಆ್ಯಂಡ್ ಬುಕ್ ವ್ಯಾಲ್ಯೂ ನೋಡ್ಬೋದು. ಬುಕ್ ವ್ಯಾಲ್ಯೂ 681 ಇದೆ. ಸೊ 681 ಅಂದರೆ ಹತ್ತಿರ 4 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ. ಓಕೆ. ROE ಮತ್ತು ROC ಹೆಲ್ತಿ ಆಗಿದೆ. ಸೊ 18 ಮತ್ತು 16 ಇದೆ. ಸೊ ಐಡಿಯಲ್ ಎಷ್ಟಿರಬೇಕು? 15%ಗಿಂತ ಜಾಸ್ತಿ ಇರಬೇಕು. ಸೊ ಇದು ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿ ಇದೆ. ಆ್ಯಂಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ 2,353 ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಷ್ಟೇ. ಸೊ ಜಾಸ್ತಿ ಬೇರೆ ಕಂಪನಿ ಥರ ಲೈಕ್ 5 ಟೈಮ್ಸ್ 6 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿಲ್ಲ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ತಿರದಲ್ಲೇ ಈ ಒಂದು ಕಂಪನಿ ಶೇರ್ ಪ್ರೈಸ್ ಇದೆ. ಓಕೆ. ಸೊ ಅದಾದಮೇಲೆ ಎಂಟರ್ಪ್ರೈಸ್ ವ್ಯಾಲ್ಯೂ ಆಲ್ಮೋಸ್ಟ್ ಅಷ್ಟೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ಬೋದು, 1ಗಿಂತ ಕಮ್ಮಿ ಇರಬೇಕು. ಇದು 0.25 ರೇಷಿಯೋನಲ್ಲಿ ಇದೆ. ಓಕೆ, ಗುಡ್.
ಸೊ ಹೈಯಿಂದ ಎಷ್ಟು ಹತ್ತತ್ರ 400 ರೂಪಾಯಿ ಕೆಳಗಡೆ ಟ್ರೇಡ್ ಆಗ್ತಿದೆ. ಲೋ ಇಂದ ಸೊ ಲೋ ಎಷ್ಟಿತ್ತು 1700 ರೂಪಾಯಿ ಇತ್ತು. ಸೊ 1000 ರುಪೀಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ. ಓಕೆ, ಸೊ ನಾವು ಕ್ವಿಕ್ ಆಗಿ ಈ ಒಂದು ಕಂಪನಿಯ ಚಾರ್ಟ್ ನೋಡ್ಕೊಂಡು ಬಂದ್ಬಿಡೋಣ ಹೇಗಿದೆ ಅಂತ. ಸೊ ನೋಡ್ಬೋದು ಚಾರ್ಟು, ಈ ಗ್ರೇ ಕಲರ್ ಲೈನ್ ಕಾಣ್ತಾ ಇದೆಯಲ್ಲ, ಸೊ ಈ ಗ್ರೇ ಕಲರ್ ಲೈನ್ ಏನು ಗೊತ್ತಾ, 200 ಡೇಸ್ ಮೂವಿಂಗ್ ಆವರೇಜ್ ಅಂತ ಕರೀತಾರೆ. ಅಂದ್ರೆ ಇನ್ನು ಹಿಂದಿನ 200 ಟ್ರೇಡಿಂಗ್ ಸೆಷನ್ಸ್ ಇರುತ್ತಲ್ಲ, ಆ ಎಲ್ಲ ಮಾರ್ಕೆಟ್ ಪ್ರೈಸ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 200 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ತಾರೆ. ಸೊ ಎಷ್ಟು ಬರುತ್ತೆ, ಇವಾಗಿರೋ ಪ್ರೈಸು 2777 ಇದೆ. ಈ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಇವಾಗ, ಮಾರ್ಕೆಟ್ ಪ್ರೈಸು ಸಾರಿ ಮೂವಿಂಗ್ ಡೇ ಆವರೇಜ್ ಎಷ್ಟಿದೆ 2515 ಇದೆ, ಮಾರ್ಕೆಟ್ ಪ್ರೈಸು 2777 ಇದೆ. ಸೊ ಅದರ ಲೈಕ್ 250 ರುಪೀಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಪ್ರೈಸ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಸೊ ಈ ಒಂದು ಟ್ರೆಂಡ್ ಇದೆಯಲ್ಲ, ಇದೊಂದು ಟ್ರೆಂಡ್ ಲೈನ್ ಇದೆಯಲ್ಲ, ಇದು ಟಚ್ ಮಾಡಿದ ತಕ್ಷಣ ಅಪ್ ಟ್ರೆಂಡ್ ಆಗುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋರು. ನೋಡ್ಬೋದು ನೀವು ಹತ್ತತ್ರ ಬಂದ ತಕ್ಷಣ ಹೆಂಗೆ ಅಪ್ ಟ್ರೆಂಡ್ ಆಗ್ತಾ ಇದೆ ಅಲ್ವಾ. ಸೊ ಇದು ಯಾವಾಗಲೂ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೋಡ್ಬೋದು ನೀವು, ನೋಡಿ ಟಚ್ ಆಯಿತು, ಅಪ್ ಟ್ರೆಂಡ್ ಆಗಿಲ್ಲ, ಕೆಳಗಡೆ ಬಿತ್ತಲ್ವಾ. ಸೊ ಕಂಪನಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ನಾಟ್ ಜಸ್ಟ್ ಒನ್ ಫ್ಯಾಕ್ಟರ್. ಓಕೆನಾ, ಸೊ ಇದು ಕೂಡ ಫ್ಯಾಕ್ಟರ್, ಒನ್ ಆಫ್ ದ ಫ್ಯಾಕ್ಟರ್ ಅಷ್ಟೇ, ನಾಟ್ ದ ಮೇನ್ ಫ್ಯಾಕ್ಟರ್. ಸೊ ನೋಡ್ಬೋದು ನೀವು, ಇಲ್ಲಿ ಟಚ್ ಆಯಿತು, ಅಪ್ ಟ್ರೆಂಡ್ ಆಗಿದೆ. ಸೊ ಇದು ಹತ್ತತ್ರ ಬಂತು, ಮತ್ತೆ ಅಪ್ ಟ್ರೆಂಡ್ ಆಯಿತು. ಓಕೆ, ಸೊ ನಾವು ಕಂಪನಿಯ ಒಂದು ಪ್ರೈಸ್ ನೋಡ್ಬಿಡೋಣ. ಸೊ ಒಂದು ತಿಂಗಳಲ್ಲಿ ಹತ್ತತ್ರ 10% ರಿಟರ್ನ್ಸ್ ಕೊಟ್ಟಿದೆ, ಒಂದು ವರ್ಷದಲ್ಲಿ 63%, 3 ಇಯರ್ಸಲ್ಲಿ ನೋಡ್ಬೋದು 90% ರಿಟರ್ನ್ಸ್ ಕೊಟ್ಟಿದೆ, 5 ಇಯರ್ಸಲ್ಲಿ 478, ಆಲ್ ನೋಡೋದಾದರೆ 1000% ರಿಟರ್ನ್ಸ್ ಕೊಟ್ಟಿದೆ. ಸೊ ನಾವು 2002ನಲ್ಲಿ ಈ ಒಂದು ಕಂಪನಿ ಲಿಸ್ಟ್ ಆಗಿರೋದು. ಸೊ ಇದು ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಿತ್ತು, ಮೆಜೆಸ್ಕೋ ಅಂತ. ಸೊ 2016ರಲ್ಲಿ ಇನ್ಶೂರೆನ್ಸ್ ಪ್ರೊವೈಡಿಂಗ್ ಸೆಪ್ರೇಟ್ ಆಯಿತು ಇದರಿಂದ. ಸೊ ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಡೌನ್ ಆಗಿದೆ ಅಂತ. ವೊಲಟಾಲಿಟಿ ಇದೆ, ಶೇರ್ ಮಾರ್ಕೆಟ್ ಆದಮೇಲೆ ವೊಲಟಾಲಿಟಿ ಇದ್ದೇ ಇರುತ್ತಲ್ವ, ಯಾವಾಗಲೂ ಅಪ್ ಟ್ರೆಂಡ್ ಇರೋದಿಲ್ಲ. ನೋಡಿ ಹತ್ತತ್ರ 50%, 53% ಕೆಳಗಡೆ ಬಿದ್ದೋಗಿತ್ತು ಈ ಒಂದು ಕಂಪನಿ ಅಲ್ವಾ. ಸೊ 53% ಕೆಳಗಡೆ ಬಿತ್ತಿತ್ತು. ಸೊ ಈ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ 16% ಲೋನಲ್ಲಿ ಟ್ರೇಡ್ ಆಗ್ತಿದೆ ಈ ಒಂದು ಕಂಪನಿ ಶೇರು. ಸೊ ನೋಡಿ ಇಲ್ಲಿ 2022ರಿಂದ ಮಾರ್ಚಿಂದ ಇಲ್ಲಿವರೆಗೂ ಹತ್ತತ್ರ 53% ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಸೊ 1500ಗೆ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ, ಅದತ್ರ 100% ರಿಟರ್ನ್ಸ್ ಕೊಟ್ಟಿತ್ತು. ಓಕೆ, ಸೊ ಈ ಥರ ಇದೆ ಕಂಪನಿಯ ಒಂದು ಶೇರು. ಸೊ ಕಂಪನಿ ಶೇರ್ ಓಕೆ, ನಾಟ್ ಅ ಪ್ರಾಬ್ಲಮ್, ಬಟ್ ವೊಲಟಾಲಿಟಿ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒನ್ ಟೈಮ್ ಮೇಜರ್ ಫಾಲ್ ಆಗಿದೆ, ಮೇಜರ್ ಫಾಲ್ ಆಗಿ ಮತ್ತೆ ರಿಕವರ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಹೈಯಿಂದ 13% ಡೌನಲ್ಲೇ ಇದೆ ಅಂತ ಹೇಳ್ಬೋದು, ಹೈಯಿಂದ, ಟೋಟಲ್ ಹೈಯಿಂದ. ಓಕೆ, ಸೊ ಇದಾದ ನಂತರ ನಾವು ಕಂಪನಿಯ ಪೀರ್ ಅನಾಲಿಸಿಸ್ ನೋಡೋದಾದ್ರೆ, ಅಂದರೆ ಕಂಪ್ಯಾರಿಸನ್ ಕಾಂಪಿಟೇಟರ್ಸ್ ನೋಡೋದಾದ್ರೆ, ಒರಾಕಲ್ ಇದೆ, ಟಾಟಾ ಎಲೆಕ್ಸಿ ಇದೆ, ಟಾಟಾ ಟೆಕ್ನಾಲಜಿ, KPIT, ಕೋಫೋರ್ಜು, ಸೊ ಹಾಗೆ ಹಲವಾರು ಕಂಪನೀಸ್ಗಳಿದೆ. ಸೊ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಅಲ್ವಾ, ಸೊ ಏನು ಮಿಡ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಇದಾದ ನಂತರ ಕ್ವಾರ್ಟರ್ಸ್ ಕ್ವಿಕ್ಕಾಗಿ ನೋಡ್ಬಿಡೋಣ. ಸೊ ಕ್ವಾರ್ಟರ್ಸ್ ಹೇಗಾಗಿದೆ, ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ತೀನಿ ನಾನು. ಸೊ ಮಾರ್ಚ್ 2023 ಕಂಪೇರ್ ಮಾಡಿದ್ರೆ 709 ಇತ್ತು, 725, 766, 784 ಮತ್ತು 780. ಸೊ ಅದರ 700 ಇತ್ತು ಮಾರ್ಚಲ್ಲಿ, ಇವಾಗ 780ಗೆ ರೀಚ್ ಆಗಿದೆ. ಸೊ ಡಿಸೆಂಬರ್ಗಿಂತ 4 ಕೋಟಿ ಕಮ್ಮಿ ಬಿಸ್ನೆಸ್ ಮಾಡಿದೆ ಈ ಒಂದು ಕಂಪನಿ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡ್ಬಿಡೋಣ. ಸೊ ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ, ಸೊ 126, 127, 123, 134, 125. ಸೊ ಆಲ್ಮೋಸ್ಟ್ 122, 130, 140 ಒಳಗಡೆ ಕಂಪನಿ ಪ್ರಾಫಿಟ್ ಇದೆ. ಮೇಜರ್ ಚೇಂಜಸ್ ಏನೂ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ಇಟ್ಸ್ ಮೇಕಿಂಗ್ ಗುಡ್ ಪ್ರಾಫಿಟ್, ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದೆ. ಆ್ಯಂಡ್ ಪ್ರಾಫಿಟ್ ಮಾರ್ಜಿನ್ ಕೂಡ ನೋಡ್ಬೋದು, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನು ಅದರ 18, 16, 17, 18 ಆ ರೇಂಜಲ್ಲೇ ಇದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಎಲ್ಲಿ ಜಾಸ್ತಿ ಆಗಿದೆ ಅಂತ ನೋಡೋದಾದರೆ ಎಂಪ್ಲಾಯ್ ಕಾಸ್ಟ್ ಜಾಸ್ತಿ ಆಗಿರ್ಬೋದು. ಓಕೆ, ಸೊ ರೈಸ್ ಆಗ್ತಾ ಇರುತ್ತಲ್ವ ಎಂಪ್ಲಾಯ್ ಕಾಸ್ಟ್, ಸೊ ಹಾಗಾಗಿ ಅದು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಡಿಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗಿದೆ ಈ ಒಂದು ಕ್ವಾರ್ಟ್ರಲ್ಲಿ, 27 crores ಡಿಪ್ರಿಸಿಯೇಷನ್. ಅಂದರೆ ಮಷಿನ್ಗಳು, ಲ್ಯಾಂಡ್ಗಳು, ಮೆಷಿನ್ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತಲ್ವ, ಹಳೆದಾಗ್ತಾ ಅದನ್ನು ಕೂಡ ಸೇಲ್ ಮಾಡಬೇಕಾಗುತ್ತೆ, ಹೊಸ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಲಿಕ್ಕೆ. ಸೊ ಅದಾದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬೋದು ನೀವು, 96, 100, 90, 102, 94. ಸೊ 90 to 100 ಒಳಗಡೆ ಇದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಒಳ್ಳೆ ಗ್ರೋತ್ ಅಂತ ಏನಿಲ್ಲ, ಒಂದು ಸ್ಟ್ಯಾಂಡರ್ಡ್ ಗ್ರೋತ್ ಇದೆ ಅಂತ ಹೇಳ್ಬೋದು ಕಂಪನಿ ವೈಸ್ ನೋಡೋದಾದರೆ. ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಕಾಣ್ತಾ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು, ನಾಟ್ ಮೇಜರ್ ಚೇಂಜಸ್. ಆ್ಯಂಡ್ EPS ನೋಡ್ಬೋದು ನೀವು, EPS ರೈಸ್ ಆಗ್ತಾನೆ ಹೋಗ್ತಾ ಇದೆ. ಸೊ 23, 22, 20 ಇತ್ತು, ಲಾಸ್ಟ್ 3 ಕ್ವಾರ್ಟರ್ಸು ಒಳ್ಳೆ ರೈಸ್ ಕಾಣಿದೆ ಅಂತ ಹೇಳ್ಬೋದು. ಅದಾದಂದ್ರೆ P&L ನೋಡ್ಬೋಣ ಕ್ವಿಕ್ ಆಗಿ. ಸೊ P&L ಒಳ್ಳೆ ಹೆಲ್ತಿ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಮಾರ್ಚ್ 2015, 16, 17ನಲ್ಲಿ ಡೌನ್ ಆಗಿಬಿಟ್ಟಿತ್ತು, ಮತ್ತೆ ಪಿಕಪ್ ಆಯಿತು. ಈ ವರ್ಷ ನೋಡೋದಾದರೆ 3000 crore, ವಾವ್, 500 ಕೋಟಿ ಜಾಸ್ತಿ ಆಗಿದೆ ಈ ಒಂದು ವರ್ಷದಲ್ಲಿ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ 500 ಕೋಟಿ ಹೆಚ್ಚು ಸೇಲ್ಸ್ ಮಾಡಿದೆ ಈ ಒಂದು ಕಂಪನಿ. ಸೊ ಪ್ರಾಫಿಟ್ ಮಾರ್ಜಿನ್ನು, ಸೊ 21 ಇದ್ದಂಥ ಪ್ರಾಫಿಟ್ ಮಾರ್ಜಿನ್ 18 ಆಯಿತು, 17 ಬಂದು ನಿಂತಿದೆ.
ಸೊ ಅದಾದ ನಂತರ ನೆಟ್ ಪ್ರಾಫಿಟ್ ನೋಡ್ಬೋದು. ನೆಟ್ ಪ್ರಾಫಿಟ್ ಕೂಡ ರೈಸ್ ಆಗಿದೆ, ಬಟ್ ನಾಟ್ ಮೇಜರ್ ಅಂತ ಹೇಳ್ಬೋದು. ಸೊ 252 ಇತ್ತು, 333 ಆಯಿತು, 310 ಆಯಿತು, 311 ಆಯಿತು. ಸೊ ಪ್ರಾಫಿಟ್ ಮೇಕಿಂಗ್ ಕಂಪನಿ, ನಾಟ್ ಮೇಜರ್ ಚೇಂಜಸ್, ಫ್ಲಾಟ್ ಆಗಿದೆ ಅಂತಲೇ ಹೇಳ್ಬೋದು ನೆಟ್ ಪ್ರಾಫಿಟ್. ಓಕೆ, ಅದಾದ ನಂತರ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಜಾಸ್ತಿ ಆಗಿದೆ ನೋಡ್ಬೋದು. 1600 ಇತ್ತು, ಈಗ 2085 ಆಗಿದೆ. ಆ್ಯಂಡ್ ಬಾರೋಯಿಂಗ್ಸು ಸ್ಲೈಟಾಗಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ರಿಸರ್ವ್ಸ್ ಜಾಸ್ತಿ ಆಗಿರೋದ್ರಿಂದ ಬಾರೋಯಿಂಗ್ಸು ಕೂಡ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಆಗಿದೆ, ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಇನ್ವೆಸ್ಟರ್ಸ್ ನೋಡ್ಬಿಡೋಣ. ಸೊ ಪ್ರೊಮೋಟರ್ ಹೋಲ್ಡಿಂಗ್ ಸ್ಲೈಟ್ಲಿ ಡೌನ್ ಇದೆ, ಕಮ್ಮಿ ಇದೆ. ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಈ ಒಂದು ಕಂಪನಿಲಿ. ಸೊ ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ನೋಡೋದಾದ್ರೆ ಪ್ರೊಮೋಟಿಂಗ್ ಹೋಲ್ಡಿಂಗ್ ಸ್ವಲ್ಪ ಡಿಕ್ರೀಸ್ ಆಗಿದೆ. ಹಾಗೆ FIS ಜಾಸ್ತಿ ಮಾಡ್ಕೊಂಡಿದ್ದಾರೆ, 0.3% ಜಾಸ್ತಿ ಆಗಿದೆ. ಹಾಗೆ DIS ಕೂಡ 0.6% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟಾಗಿ ಒಂದು ಟ್ರೇಡ್ ಆಯಿತು, ಅದರಲ್ಲಿ ಫೆಬ್ರವರಿಯಲ್ಲಿ ಡೆಸಿಗ್ನೇಟೆಡ್ ಪರ್ಸನ್ ಸ್ವಲ್ಪ ಸೆಲ್ ಮಾಡಿದ್ದಾರೆ ಶೇರ್ಸ್ನ ಅಷ್ಟೇ. ಓಕೆ ಫೈನ್. ಸೊ ಜಾಸ್ತಿ ಏನು ಮೇಜರ್ ಚೇಂಜಸ್ ಇಲ್ಲ. FIS ಮತ್ತು DIS ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಇಯರ್ ಆನ್ ಇಯರ್ ನೋಡ್ಬೋದು. ಸೊ FIS ಜಾಸ್ತಿ ಮಾಡ್ಕೊಂಡಿದ್ದಾರೆ, DIS ಕೂಡ ಹತ್ತತ್ರ 3% ರೈಸ್ ಆಗಿದೆ. ಪಬ್ಲಿಕ್ ಹೋಲ್ಡಿಂಗ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಆಗಿದೆ. ಸೊ ನೋಡ್ಬೋದು ಕಂಪನಿ ಒಳ್ಳೆ ಪ್ರಾಫಿಟ್ ಕೊಡ್ತಾ ಇದೆ, ಬಟ್ ಜಾಸ್ತಿ ವೇರಿಯೇಷನ್ ಏನಿಲ್ಲ. ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಒಳ್ಳೆ ಡೀಸೆಂಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಈ ಕ್ವಾರ್ಟರ್ ರಿಸಲ್ಟ್ಸ್ ನೋಡ್ಬೋದು. ಲಾಸ್ಟ್ ಕ್ವಾರ್ಟರ್ಲಿ 73 ಇತ್ತು ಪ್ರಾಫಿಟ್ಟು, ಇವಾಗ 94 ಆಗಿದೆ. ಯಾಕೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 96 ಇತ್ತು, ಇಲ್ಲಿ 94 ಕಮ್ಮಿ ಇತ್ತಲ್ಲ, ಅದಕ್ಕೆ 94 ಆಗೋಯ್ತು? ಬಿಕಾಸ್ ಇವ್ರು ಏನು ಟ್ಯಾಕ್ಸ್ ಪೇ ಮಾಡಿಲ್ಲ ಈ ವರ್ಷ, ಈ ಕ್ವಾರ್ಟರ್ಲಿ. ಸೊ ನೋಡಿ 25% ಇತ್ತು. ಸೊ ಮೋಸ್ಟ್ಲಿ ಮುಂದಿನ ಕ್ವಾರ್ಟರ್ಲಿ ಪೇ ಮಾಡ್ಬೋದು. ಇವಾಗ ಕ್ವಾರ್ಟರ್ಲಿ ಏನೋ ಪೇ ಮಾಡದೇ ಇರೋದ್ರಿಂದ ನೆಟ್ ಪ್ರಾಫಿಟ್ ರೈಸ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಕಂಪೇರ್ ಮಾಡಿದ್ರೆ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡಿ ಕಂಪನಿ ಹೀಗಿದೆ. ಸೊ ನಿಮಗೆ ಹೇಗಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಮತ್ತೆ ನೀವು ಅನಾಲಿಸಿಸ್ ಮಾಡಿ ನಿಮ್ಮ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸೊ ಇದು ನನ್ನ ಒಪಿನಿಯನ್ ಅಷ್ಟೇ, ಜಸ್ಟ್ ಶೇರ್ ಅನಾಲಿಸಿಸ್ ಅಷ್ಟೇ. ನಾನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ನಾಟ್ ಮೈ ರೆಕಮೆಂಡೇಶನ್. ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂದರೆ ಕಂಪನಿ ಒಂದ್ಸತಿ ಸ್ಟಡಿ ಮಾಡಿ, ನಿಮಗೆ ಹೇಗೆ ಅನ್ಸುತ್ತೋ ಆ ಒಂದು ನಿರ್ಧಾರ ನಿಮಗೆ ಬಿಟ್ಟಿದೆ. ಥ್ಯಾಂಕ್ ಯು.